ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆದಿ ಶಂಕರಾಚಾರ್ಯರ ಆದಿಯಾಗಿ ಬಂದಂತಹ ಎಲ್ಲ ಮಹಾಪುರುಷರು ದೇವಿಯ ಆರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾದುರ್ಗೆಯ ರೂಪದಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಾ ನಮ್ಮ ಜೀವನದಲ್ಲಿ ಒಳಿತನ್ನ ಕಾಣೋದಕ್ಕೆ ಅಂತ ಹೇಳಿನೇ ಬೆಂಗಳೂರಿನಂತಹ ಮಹಾನಗರದಲ್ಲಿ ದೇವಿಯ ದೇವಸ್ಥಾನವನ್ನ ಸ್ಥಾಪಿಸಿ ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದು ಆ ಪರಂಪರೆಯನ್ನ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಿದ್ದೀವಿ ಅನ್ನುವಂತಹ ಹೆಮ್ಮೆ ಜಲಗಂಗಮ್ಮ ದೇವಸ್ಥಾನ ಸೇವಾ ಸಮಿತಿಯವರದ್ದು. ಈ ಸಮಿತಿಯ ಅಧ್ಯಕ್ಷರು ಆನಂದ್ ಅವರ ಆದಿಯಾಗಿ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಪರಂಪರೆಗತವಾಗಿ ತಲೆಮಾರುಗಳಿಂದ ಈ ದೇವಸ್ಥಾನ ಬಹಳ ಯಶಸ್ವಿಯಾಗಿ ನೀವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಹಾಗೆ ಭಕ್ತರಿಗೆ ಕೂಡ ಇಲ್ಲಿ ಅನೇಕ ಅನುಗ್ರಹಗಳಾಗ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ, ಈ ದೇವಸ್ಥಾನ ಸ್ಥಾಪನೆ ಮಾಡಿ ಸುಮಾರು 80ರಿಂದ 90 ವರ್ಷಗಳೇ ಮುಗಿದಿದೆ. ಸಾಮಾನ್ಯವಾಗಿ ಹೇಳಬೇಕಂದ್ರೆ ನಮಗೂ ಗೊತ್ತಿಲ್ಲ ಇದು ಯಾವತ್ತು ಈ ದೇವಸ್ಥಾನ ಸ್ಥಾಪನೆ ಆಯಿತು. ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಾವು ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ನೋಡ್ಬೋದು 3ನೇ ತಲೆಮಾರು. ಈಗ 1ನೇ ತಲೆಮಾರ್ದು ಒಂದು ವಿಗ್ರಹ ಇದೆ, 2ನೇ ತಲೆಮಾರ್ದಿದೆ. ಈಗಿರೋದು ಮೂಲ ವಿಗ್ರಹ ಬಂದು ನಮ್ಮ 3ನೇ ತಲೆಮಾರದು. ಆ ರೀತಿ ನಾವು ಬಂದು ನಮ್ಮ ಹಿರಿಯರು ಮಾಡಿದ್ದನ್ನು ನಾವು ಇಲ್ಲಿವರೆಗೆ ನಡ್ಸ್ಕೊಂಡು ಬಂದಿದ್ದೇವೆ. ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಒಂದು ನಿರ್ಮಾಣ ಮಾಡಿದ್ರು. ತುಂಬ ಬಡತನದಲ್ಲಿ ಬಂದು ಇಲ್ಲಿ ಆಚೆಯಿಂದ ಬಂದು ಇಲ್ಲಿ ನೆಲೆಸಿದ್ರು. ಆವಾಗ ಈ ದೇವಸ್ಥಾನ ಸ್ಥಾಪಿಸಬೇಕೆಂದು ಅವ್ರ ಮನಸ್ಸಲ್ಲಿ ಬಂದು ಸ್ಥಾಪಿಸಿದ್ದಾರೆ. ಅದನ್ನು ಆವತ್ತಿಂದ ನಾವು ಚಿಕ್ಕ ಮಕ್ಕಳಿಂದ ಬಂದು ಇಲ್ಲಿ ಬರ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ನಮಗೆ ಇಲ್ಲಿ ಬಂದ ಮೇಲೆ ಒಂದು ಶಕ್ತಿ ಎಲ್ಲ ತುಂಬಿದೆ. ನಾನು ಇದೇ ಮೊದಲನೇ ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಸಹೋದ್ಯೋಗಿಗಳು ತುಂಬ ಸಹಕಾರ ಕೊಟ್ಟು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇರೆ ಕಡೆ ಇದ್ದಂಗೆ ಯಾವುದೂ ಇಲ್ಲ. ಒಳ್ಳೆಯ ರೀತಿಯಲ್ಲಿ ಎಲ್ಲ ನಾವು ಏನೇ ಹೇಳಿದ್ರು ಒಂದು ದಿನ ಮಾತಾಡ್ಕೊಂಡು ಎಲ್ಲ ನೀವು ನೋಡ್ತಾ ಇದ್ದಾರೆ 2 ದಿನದಿಂದ ನೀವು ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೆಲಸ ಮಾಡಿ ಇಲ್ಲಿವರೆಗೆ ತಂದಿದ್ದೀವಿ. ಇಲ್ಲಿ ಒಂದು ಶಕ್ತಿ ಅನ್ನೋದಿದೆ. ಶಕ್ತಿ ಖಂಡಿತ ಇಲ್ಲೊಂದು ತುಂಬ ಇದು ಇಲ್ಲಿ ಗೊತ್ತಿರೋರ್ಗೆ ಮಾತ್ರ ಇದು ಆಗುತ್ತೆ, ಇದು ಅರ್ಥ ಆಗುತ್ತೆ. ಈ ರೀತಿ ನನಗೆ ಅಂತೂ ತುಂಬ ಇದರಿಂದ ಉಪಯೋಗ ಆಗಿದೆ. ಈ ದೇವಸ್ಥಾನದಿಂದ ನನ್ನ ಸ್ವಂತ ಇದು ಕೇಳಕ್ಕೆ ಹೋದರೆ ತುಂಬ ನಾವೆಲ್ಲ ಬಡತನದಲ್ಲಿ ಬಂದವರು. ನಾನಿವತ್ತು ಈ ಸ್ಥಿತಿಯಲ್ಲಿ ಒಂದು ಸ್ಥಿತಿಯಲ್ಲಿದ್ದೀನಿ ಅಂದರೆ ಈ ಒಂದು ದೇವಸ್ಥಾನ ಈ ತಾಯಿಯ ಆಶೀರ್ವಾದವೇ ಹೊರತು ಬೇರೆ ಇಲ್ಲ. ಈ ತಾಯಿ ಆಶೀರ್ವಾದನೇ. ಅದರಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇನ್ನು ಮುಂದೇನು ನಾವು ತುಂಬ ವಿಜೃಂಭಣೆಯಿಂದ ನಡ್ಸ್ಕೊಂಡು ಬರ್ಬೇಕಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಈಗ ಪ್ರತಿ ವರ್ಷನೂ ಜಾತ್ರಾ ಮಹೋತ್ಸವ ಆಗುತ್ತೆ. ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಾಯಿಯ ಅನುಗ್ರಹ ಪಡ್ಕೊಳ್ತಿದ್ದಾರೆ. ಬಟ್ ಈ ಲಕ್ಷಾಂತರ ಜನ ಬಂದಾಗ ಅವರನ್ನೆಲ್ಲ ನಿಭಾಯಿಸೋದು ಒಂದು ದೊಡ್ಡ ಜವಾಬ್ದಾರಿ. ಹೇಗ್ ಮಾಡ್ತಿದ್ದೀರಾ ನಿಮ್ಮ ಇಡೀ ಕಮಿಟಿಯವರೆಲ್ಲ? ನಾವು ನಮ್ಮ ಕಮಿಟಿಯಲ್ಲಿ 21 ಜನ ಇದ್ದೀವಿ. ನಾವು ಒಂದೊಂದು ಕೆಲಸ ಒಬ್ಬೊಬ್ಬರಿಗೆ ಅಂದ್ಬಿಟ್ಟು ಕೊಡ್ತೀವಿ. ಈಗ ನೋಡಿ, ಈಗ ಅನ್ನದಾನ ಅದೆಲ್ಲ ಹೆಚ್ಚು ನಾವು 1500 ಅಂದರೆ 2000 ಆಗುತ್ತೆ. ಆ ರೀತಿ ನಡ್ಕೊಂಡು ಬರ್ತಾಯಿದ್ವಿ. ಒಬ್ಬೊಬ್ಬರು ಕಮಿಟಿಯವರು ಒಂದೊಂದು ಕೆಲಸನ ತಗೊಂಡು ಅವ್ರವ್ರ ಕೆಲಸನ ನಿಭಾಯಿಸಿ ಈ ರೀತಿ ಇಲ್ಲಿವರೆಗೂ ಬರ್ತಾ ಇದ್ದೀವಿ. ಯಾವುದೂ ತೊಂದರೆಗಳಾಗ್ತಾ ಇಲ್ಲ. ಈಗ ನೋಡ್ತಾ ಇದ್ದಾರೆ, ಸುಮಾರು ಭಕ್ತರು ಬಂದಿದ್ದಾರೆ. ಎಲ್ಲ ಸಂಜೆವರೆಗೂ. ಇವತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಪೊಂಗುಪಾಲು ಅನ್ನ ಅದೊಂದು ನಮ್ಮ ಹಿರಿಯರು ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ಇದು, ಅದನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ಅಗ್ನಿಕೊಂಡ ಇವತ್ತು ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಎಲ್ಲೂ ಮಾಡ್ತಾ ಇಲ್ಲ. ಅಗ್ನಿಕೊಂಡ ಅನ್ನೋ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಆ ದೇವಿ ಆಶೀರ್ವಾದ. ನಾವು ಅದನ್ನು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ಜನ ಪ್ರಯತ್ನ ಪಟ್ಟರು. ಏನೋ ಅವ್ರಿಗೆ ಸಂಬಂಧಗಳು, ನಾವು ಬೇಡ, ಹಿರಿಯರು ಮಾಡಿದ್ದಾರೆ, ಅದನ್ನು ನಾವು ಮಾಡೋಣ, ಮುಂದುವರ್ಸ್ಕೊಂಡು ಬರೋಣ. ಆ ದೇವಿಯ ಆಶೀರ್ವಾದ ನಮಗಿದೆ. ಯಾವತ್ತುವರೆಗೂ ಆಗುತ್ತೋ ಅಲ್ಲಿವರೆಗೂ ನಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಈಗ 21 ಜನ ಇದ್ದೀವಿ. ನೋಡ್ತಾ ಇದ್ದಾರೆ, ಯಾರು ಈಗಲೇ ನಾವು ಒಟ್ಟಿಗೆ ಸೇರಿರೋದು. ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರವ್ರು ಇರ್ತಾರೆ. ಅನ್ನದಾನದಲ್ಲಿ 4 ಜನ ಬಿಟ್ಟಿದ್ದೀವಿ, ಅಲ್ಲಿ ಇರ್ತಾರೆ. ಇಲ್ಲಿ 4 ಜನ ಅಲ್ಲಿ. ಆ ರೀತಿ ಅವ್ರವ್ರ ಕೆಲಸ ಮುಂದಿಸ್ಕೊಂಡು ಯಾವುದೇ ತೊಂದರೆಗಳಿಲ್ಲದೆ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಈಗ ಜಾತ್ರೆ ಉತ್ಸವ ಮಾತ್ರ ಅಲ್ಲದೆ ಪ್ರತಿನಿತ್ಯವೂ ಕೂಡ ಅಮ್ಮನವ್ರಿಗಾಗಿರ್ಬೋದು, ಕೃಷ್ಣದೇವರಿಗಾಗಿರ್ಬೋದು ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ. ಹೌದು. ಪ್ರತಿನಿತ್ಯದ ಪೂಜೆಗೆ ವ್ಯವಸ್ಥೆಗಳು ಹೇಗೆ ಮಾಡಿದ್ದೀವಿ? ವ್ಯವಸ್ಥೆ ನಾವೇ ನಮ್ಮ ಕಮಿಟಿಯಿಂದ ಈಗ ಬೆಳಗ್ಗೆ ಎದ್ದರೆ ಈಗ ಅಮ್ಮನವರಿಗೆ ನೈವೇದ್ಯ ಇಂಥ ಕಾರ್ಯಕ್ರಮಗಳು. ನಾವು ನಮ್ಮ ಅರ್ಚಕರಿದ್ದಾರೆ, ಒಳ್ಳೆ ಅರ್ಚಕರಿದ್ದಾರೆ. ತುಂಬ ಇಲ್ಲಿ ಒಂದು ಶಕ್ತಿ, ಇಲ್ಲಿ ಗೊತ್ತಿರೋರು ಬಂದೇ ಬರ್ತಾರೆ. ಈಗ ಸ್ವಲ್ಪ ಹೊತ್ತಲ್ಲಿ ನೋಡಿ ಅಗ್ನಿಕುಂಡ ಇದು ಅಗ್ನಿ ಹೊಂಡ ನಡೆಯುತ್ತೆ. ಅದರಲ್ಲಿ ಏನೋ ಅವರು ಏನೋ ಅನ್ಸ್ಕೊಂಡು ಅವ್ರೇನೋ ಬೇಡಿಕೆಗಳಿರುತ್ತೆ. ಬೇಡಿಕೆಗಳಲ್ಲಿ ಹೋದ ವರ್ಷ ಈಗ ನನಗೆ ಗೊತ್ತಾಯ್ತು, ಈಗ ಹೇಳಿದ್ರು, ಹೋದ ವರ್ಷ ನಾವು
ಆ, ನಮ್ಮ ಬೇಡಿಕೆಗಳ ಇಟ್ಕೊಂಡು ನಾವು ಆ, ಅಗ್ನಿಕೊಂಡ ಉಳಿದಿದ್ದೇವೆ. ಈ ವರ್ಷ ನಮಗೆ ಈಡೇರಿದೆ. ಅದಕ್ಕೋಸ್ಕರ ಆ ರೀತಿ ಒಂದು ಕಾರ್ಯಗಳು ನಡೀತಾನೆ ಇದೆ ನಮ್ಮಲ್ಲಿ. ಒಂದು ವರ್ಷ ಆದರೆ ಇವತ್ತು 100 ಜನ ಬಂದರೆ ಬರೋ ವರ್ಷ ಆ ರೀತಿ ಇವತ್ತಿನ ನೋಡಿದ್ರೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಯಾವತ್ತೂ ಇಲ್ಲ ಆ ರೀತಿ ಒಂದು ಜನಸಂಖ್ಯೆ ಇವತ್ತು ನೋಡ್ತಾ ಇದ್ದೀವಿ ನಾವು. ವರ್ಷ ವರ್ಷ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೇವಸ್ಥಾನ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯಿಂದ ಏನೆಲ್ಲ ಯೋಜನೆಗಳಿದೆ? ನಮ್ಮದು ಈಗ ನೋಡಿ, ಈಗ ಸಮುದಾಯ ಭವನ ಇದೆ, ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ ನಾವು. ಹೆಚ್ಚು ಕಡಿಮೆ ಬೇರೆ ಆಸ್ತಿ ಪಾಸ್ತಿಗಳು ಇಲ್ಲ, ನಮ್ಮಲ್ಲಿ ಇರೋದು ಇದೆ. ಹಿರಿಯರು ಮಾಡಿ ಹೋಗಿರತಕ್ಕಂಥ ಈ ದೇವಸ್ಥಾನ. ನಮಗೆ ಮುಖ್ಯವಾಗಿ ಬೇರೆ ಆಸ್ತಿಗಳು ಮಾಡಬೇಕು ಅಂತ ಏನು ಉದ್ದೇಶ ಇಲ್ಲ. ನಮ್ಮ ದೇವಸ್ಥಾನ ನಡೀಬೇಕು, ಭಕ್ತಾದಿಗಳು ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾವು ಯಾವುದೇ ಇದರಲ್ಲಿ ಅವ್ರ ಹತ್ರ ಯಾವುದೇ ಹಣ ಅಥವಾ ಬೇರೆ ಯಾವುದು ನಾವು ಕೇಳೋದು ಅಂತ ಪರಿಸ್ಥಿತಿ ಇಲ್ಲ. ತಾವಾಗಿ ಬಂದು ಏನಾದರೂ ಕೊಟ್ಟರೆ ತಗೊಳ್ತೀವಿ ಹೊರತು ಬೇರೆ ನಾವಾಗ ಅವ್ರ ಹತ್ರ ಯಾವುದು ಕೇಳಿದ್ದಿಲ್ಲ ಇದುವರೆಗೂ. ಈ ರೀತಿ ಒಂದು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಮುಂದಕ್ಕೂ ಇದೇ ರೀತಿ ನಾವು ಈಗ ನಮ್ಮ ತಲೆಮಾರು ಮುಗಿತಾ ಬರ್ತಾ ಇದೆ. ಈಗ ಬೇರೆ ನಮ್ಮ 4ನೇ ತಲೆಮಾರು ಬಂದಿದೆ, ಈಗಾಗಲೇ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇನ್ನು ಮುಂದೆ ಅವ್ರಿಗೆ ನಾವು ಇದನ್ನೆಲ್ಲ ವಹಿಸ್ಬಿಟ್ಟು ನಾವು ಸ್ವಲ್ಪ ನಿವೃತ್ತರಾಗಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ. ಇವಾಗ ಅತ್ಯದ್ಭುತವಾಗಿ ಉತ್ಸವಗಳನ್ನು ನಡೆಸ್ತಾ ಇದ್ದೀರಾ, ದಿನನಿತ್ಯ ಪೂಜೆಗಳು ನಡೀತಾ ಇದೆ, ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ. ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಏನ್ ಹೇಳ್ತೀರಾ? ಭಕ್ತರಿಗೆ ನಾವು ಅವ್ರಿಗೆ ಹೇಳೋದೇ ಇಲ್ಲ. ಈಗ ಅವರೇ ತಿಳ್ಕೊಂಡಿದ್ದಾರೆ ಇಲ್ಲಿರೋ ಮಹತ್ವ, ಇಲ್ಲಿರೋ ಸತ್ಯ. ಇವತ್ತು ಸ್ವಲ್ಪ ಜಾಗದಲ್ಲಿ ಮನೆಗೆ ಇದು ಏನು ಕೊಳವೆ ಬಾವಿ ಹಾಕ್ತಾರೆ, ನೀರು ಬರಲ್ಲ. ಇಲ್ಲಿ ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿಸಿ ಇಲ್ಲಿಂದ ಆ ನೀರು ತಗೊಂಡೋಗಿ ಆ ಕೊಳವೆ ಬಾವಿಯಲ್ಲಿ ಹಾಕಿದ್ರೆ ಎಷ್ಟೋ ಮನೆಗಳಲ್ಲಿ ಈಗ ನೀರು ಬಂದಿದೆ. ಆ ರೀತಿ ಭಕ್ತಾದಿಗಳು ಬರ್ತಾರೆ. ಈಗ ಮಕ್ಕಳಾಗಿಲ್ಲ. ನೀವು ನಮ್ಮ ಇವ್ರ ಹತ್ರ, ಅರ್ಚಕರ ಹತ್ರ ಮಾತಾಡಿದ್ರಿ, ಅವ್ರು ಹೇಳಿದ್ರಲ್ಲ, ಅದು ನಿಜ. ಅದು ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಅಂತ ಬಂದಿದ್ದಾರೆ, ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಅಂತ ಬಂದಿದ್ದಾರೆ. ಎಲ್ಲ ಕಾರ್ಯ ಯಾವುದೇ ಜಾಗಕ್ಕೆ ಯಾರು ಈ ಸುಳ್ಳಿನ ಕಂತೆ ಇರೋದಿಲ್ಲ, ಎಲ್ಲೋ ಇರುತ್ತೆ ಈ ಒಂದು ಸತ್ಯವಾದ ಜಾಗ. ಯಾಕಂದ್ರೆ 80-90 ವರ್ಷದಿಂದ ನಡೀತಾ ಇದ್ದ ಜಾಗದಲ್ಲಿ ಈ ರೀತಿ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ ಅಂದ್ರೆ ಭಕ್ತರಿಗೆ ಅನುಕೂಲ ಆಗಿದೆ, ಆದ್ರಿಂದಾನೇ ಬರ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾರೇ ಆಗ್ಲಿ ಎಲ್ಲಿಗೂ ಆ ರೀತಿ ಹೋಗಲ್ಲ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವಂತಹ ಜಲಗಂಗಮ್ಮ ಕ್ಷೇತ್ರ ಧನಾತ್ಮಕ ಕಂಪನಗಳನ್ನ ನಮ್ಮಲ್ಲಿ ತಂದಿಡುತ್ತೆ ಅನ್ನುವಂತ ನಂಬಿಕೆ ಇಲ್ಲಿನ ಭಕ್ತರದ್ದು. ಹಾಗೆ ಈ ಜಾಗೃತ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾ ಭಕ್ತರೆಲ್ಲರಿಗೂ ಕೂಡ ಒಳಿತಾಗ್ಲಿ ಅಂತ ಹೇಳಿ ಪಣ ತೊಟ್ಟಿರುವ ಈ ಆಡಳಿತ ಮಂಡಳಿಯ ಸದಸ್ಯರಿಗೆ ಒಳಿತಾಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ.